ಧರ್ಮ ಧರ್ಮದಲ್ಲಿಲ್ಲ ಸಂಕೋಚ ಕರ್ಮ, ಧರ್ಮದ ಮರ್ಮವನ್ನು ಅರಿಯಂದ ನಮ್ಮ ಮೃಡಗಿರಿ ಅನ್ನದಾನೀಶ. ಗದಗ ನಗರದಲ್ಲಿ ಸಮಾವೇಶಗೊಂಡಂಥ ಹಿಂದೂ ಧರ್ಮದ ಸಮಾವೇಶದ ಈ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡಂಥ ಎಲ್ಲ ಪೂಜ್ಯರಿಗೂ ಕೂಡ ಶರಣೆಂದು, ಗಣ್ಯರೇ, ಮಾನ್ಯರೇ, ತಾಯಂದಿರೇ, ರೈತ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ, ಇಂದಿನ ದಿವಸ ಗದಗ ನಗರದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನೆರವೇರಿರ್ತಕ್ಕಂಥದ್ದು, ಇದನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡಲು ಅಡ್ಡಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಹಿಂದೂ ಧರ್ಮ ಅಂತಂದರೆ ಅದನ್ನು ನಾವು ಸಂಕೋಚಗೊಳಿಸುವಂಥ ಕೆಲಸ ಮಾಡಬಾರ್ದು. ಯಾಕಂದರೆ ಹಿಮಾಲಯದಿಂದ ಹಿಡಿದುಕೊಂಡು ಕನ್ಯಾಕುಮಾರಿಯವರೆಗೆ ಇರ್ತಕ್ಕಂಥ ಏನು ಒಂದು ಅಸ್ತಿತ್ವ ಇದೆ, ಅದೆಲ್ಲವೂ ಕೂಡ ಹಿಂದೂ ಧರ್ಮದ ಒಳಪಟ್ಟಂಥದ್ದು ಅಂತ ಹೇಳಬೇಕಾಗ್ತದೆ. ಭಾರತ ದೇಶ ಶಾಂತಿಯ ತೋಟ ಅನ್ನುವಂಥ ಮಾತನ್ನು ಹೇಳಿದಂದ ಆಗ ನಮ್ಮ ಧರ್ಮದಲ್ಲಿ ಯಾವುದೇ ಒಂದು ಸಂಕೋಚ ಇಲ್ಲದೆ ಇವತ್ತು ಧರ್ಮವನ್ನು ಎಲ್ಲರೂ ಕೂಡ ಸಮಾನವಾಗಿ ಆಚರಿಸಿಕೊಂಡು ಹೋಗ್ತಕ್ಕಂಥ ಪರಂಪರೆ ಬೆಳೆದು ಬಂದಿರೋದ್ರಿಂದ ಇಂಥ ಕಾರ್ಯಕ್ರಮಗಳು ಇವತ್ತು ನಿಜವಾಗಲೂ ಕೂಡ ನಾವು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಭಾರತ ಅನ್ನುವಂಥ ಶಬ್ದದಲ್ಲಿಯೇ ಇವತ್ತು ವಿಶೇಷವಾದಂಥ ಆಧ್ಯಾತ್ಮಿಕತೆಯನ್ನು ತುಂಬಿದ್ದಾರೆ. ಭಾಯಾಮೃತಃ ಭಾರತ. ಭಾ ಅಂದ್ರೆ ಆಧ್ಯಾತ್ಮ ವಿದ್ಯೆಯಲ್ಲಿ ತೊಡಗಿರ್ತಕ್ಕಂಥವರು, ಅಂದರೆ ಆತ್ಮಜ್ಞಾನವನ್ನು ಅರಿತುಕೊಂಡು ಹೋಗತಕ್ಕಂಥ ವ್ಯಕ್ತಿಗಳು ಭಾರತೀಯರು ಅನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಇಂಥ ಒಂದು ನಮ್ಮ ಸಂಸ್ಕೃತಿ ಸಭ್ಯತೆ ಭಾಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು, ಸನಾತನವಾಗಿರ್ತಕ್ಕಂಥ ಧರ್ಮ ಭಾರತೀಯರದು. ಇದನ್ನು ನಾವು ಎಂದೂ ಕೂಡ ಅಲ್ಲಗಳೆಯಬಾರದು. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ನಾವು ಭಾರತೀಯರಾಗಿ ಬಾಳಬೇಕೇ ಹೊರತು ನಾವು ಅನ್ಯರಾಗಿ ಬಾಳಬಾರ್ದು. ಇವತ್ತು ಹಿಂದುತ್ವವನ್ನು ಉಳಿಸಿಕೊಂಡು ಹೋಗ್ತಕ್ಕಂಥದ್ದು. ಹಿಂದೂ ಅನ್ನತಕ್ಕಂಥ ಒಂದು ವಿಶೇಷ ಅಂದರೆ ಸಂಸ್ಕೃತಿಯುಳ್ಳ ಧರ್ಮ ಅಂತ. ಸಂಸ್ಕೃತಿಯನ್ನು, ಸಭ್ಯತೆಯನ್ನು ನಾವು ಚಾಚು ತಪ್ಪದೇ ನಡೆಸಿಕೊಂಡು ಹೋಗಬೇಕಾದದ್ದು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯಗಳನ್ನು ಅರಿತುಕೊಂಡು ಹೋಗಬೇಕಾಗ್ತದೆ. ಆ ರೀತಿಯಲ್ಲಿ ನಾವು ಸಂಸ್ಕೃತಿಯನ್ನು ಇವತ್ತು ಚೆನ್ನಾಗಿ ಅರಿತುಕೊಂಡಾಗ ನಿಜವಾಗಲೂ ಕೂಡ ಸಂಸ್ಕೃತಿಯೇ ಸಭ್ಯತೆ ನೋಡ, ಸಂಸ್ಕೃತಿಯೇ ಬುದ್ಧಿ ವಿಕಾಸ ನೋಡ, ಸಂಸ್ಕೃತಿಯೇ ಮಾನಸಿಕ ಪಕ್ವತೆ ನೋಡ, ಸಂಸ್ಕೃತಿಯೇ ನಾಗರಿಕತೆಯ ಬೌದ್ಧಿಕ ಬೆಳವಣಿಗೆ ನೋಡ, ಸಂಸ್ಕೃತಿಯೇ ಶೃಂಗರಿಸಿದ ಸಮಾಜವಯ ಮುಡಗಿರಿ ಅನ್ನದಾನೀಶ ಅನ್ನುವಂಥ ಮಾತನ್ನು ಹೇಳಬೇಕು. ಶೃಂಗರಿಸಿದ ಸಮಾಜ ಇದು ಹಿಂದುತ್ವದ ಒಂದು ಅಸ್ತಿತ್ವವಾಗಿದೆ ಅನ್ನುವಂಥದ್ದನ್ನು. ಇವತ್ತು ಸಂಸ್ಕೃತಿ ಎಂಬುದು ಸಾಂಸ್ಕಾರಿಕ, ಸಂಸ್ಕೃತಿ ಎಂಬುದು ಪರಂಪರೆಯಿಂದ ಬಂದುದು. ಮಾನವನ ಸನ್ನಡತೆ ಸಂಸ್ಕೃತಿಯ ಸಾರುವುದು, ಸಂಸ್ಕೃತಿಯ ಅನುಸರಿಸುವಲ್ಲಿ ಮಾನವರಿಗೆ ಮೆರಗು ನೋಡ ಅನ್ನದಾನೀಶ ಅನ್ನುವಂಥ ಮಾತುಗಳನ್ನು ನಾವು ಹೇಳಬೇಕಾಗ್ತದೆ. ಸಂಸ್ಕೃತಿ ಇದು ಸಾಂಸ್ಕಾರಿಕವಾಗಿ ಬರ್ತದೆ, ಸುಮ್ಮನೆ ಬರೋದಿಲ್ಲ. ನಾವು ಸಂಸ್ಕಾರ, ಅದಕ್ಕಾಗಿ ನಮ್ಮ ಚಂದ್ರು ಬಾಳೆಹಳ್ಳಿ ಮಠರು ಹೇಳಿದರು, ನಮ್ಮ ಅದೃಶ್ಯ ಕಾಡು ಸಿದ್ದೇಶ್ವರ ಪೂಜ್ಯರ ಬಗ್ಗೆ ಭಾಳಷ್ಟು. ಇವತ್ತು ನಾವು ಕೂಡ ಒಂದು ಸಲ ಆ ಮಠವನ್ನು ಸಂದರ್ಶಿಸುವಂಥ ಅವಕಾಶ ಬಂದಿತ್ತು. ಅಲ್ಲಿಗೆ ದಯಮಾಡಿಸಿ ಅದನ್ನೆಲ್ಲ ನೋಡಿದಾಗ ಭಾಳ ಸಂತೋಷಪಟ್ಟಿವಿ. ಆ ರೀತಿಯೊಳಗೆ ಸುಮಾರು ಸಾವಿರಾರು ಆಕಳುಗಳನ್ನು ಅವರು ಸಾಕಿದ್ದಾರೆ. ಎಲ್ಲ ಜಾತಿ ಆಕಳುಗಳಿದ್ದಾವೆ. ಮತ್ತು ಅಷ್ಟೇ ಭಾಳಷ್ಟು ವಿಶೇಷ ಏನಂತಂದರೆ ರೈತರಿಗಾಗಿ ಸ್ವತಃ ಕೃಷಿ ಭೂಮಿಯನ್ನು ಉಳುತ್ತಾ ಬೆಳೆಯುತ್ತಾ ಅವತ್ತು ಅದನ್ನು ಸಾವಯವ ಕೃಷಿಯನ್ನಾಗಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ಪೂಜ್ಯರು ಅಂತ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಾವಯವವಾಗಿ ಕೃಷಿಯನ್ನು ನಾವು ಮಾಡಿದಾಗ ನಿಜವಾಗಲೂ ಕೂಡ ಅದರ ಫಲ ನಮಗೆಷ್ಟು ದೊರೆತಿದೆ ಅನ್ನತಕ್ಕಂಥದ್ದನ್ನು ಕೂಡ ಭಾಳ ವಿಶೇಷವಾಗಿ ಕಾಣತಕ್ಕಂಥದ್ದು. ಅವರಲ್ಲಿ ಹೊಸ ವಿಜ್ಞಾನದ ಪ್ರಕಾರ ಸುಮಾರು ಒಂದೇ ವಾರದೊಳಗೆ ದನಗಳಿಗೆ ಮೇವು ದೊರೆಯುವಂಥ ಸ್ಥಿತಿಯೊಳಗೆ ಅದನ್ನು ಬೆಳೆಸ್ತಕ್ಕಂಥ ಇದನ್ನು ಕೂಡ ನಾವು ನೋಡಿ ಭಾಳಷ್ಟು ನಮಗೆ ಸಂತೋಷ, ಆಶ್ಚರ್ಯ ಅನ್ನಿಸ್ತು. ಆ ರೀತಿಯಲ್ಲಿ ಇದೀಗ ಹೇಳಿದರು ಪೂಜ್ಯರು, ಇವತ್ತು ಸುಮಾರು 400ಕ್ಕೂ ಹೆಚ್ಚು ಎತ್ತುಗಳಿದ್ದಾವೆ.
400 ಹೋರಿಕರುಗಳು ಆ ರೀತಿಯಲ್ಲಿ ಅವುಗಳನ್ನು ಬೆಳೆಸಿ ಇವತ್ತು ರೈತರಿಗೆ ಕೊಡ್ತಕ್ಕಂಥ, ರೈತರಿಗೆ ವಿಶೇಷವಾದಂಥ ಅದರ ಬೆಳವಣಿಗೆಯನ್ನು ಮಾಡುವಂಥ ಕೆಲಸದಲ್ಲಿ ಅವರ ಒಂದು ಶ್ರಮ ಬಹಳ ದೊಡ್ಡದಿದೆ ಅಂತಕ್ಕಂಥದ್ದು. ಹಾಗೆ ಭಾರತೀಯ ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆಯೂ ಕೂಡ ಅಪಾರವಾದಂಥ ಅವರ ಒಂದು ಕೊಡುಗೆ ಏನಿದೆ ಅದು ಭಾಳ ದೊಡ್ಡದು. ಈಗಾಗಲೇ ನಾವು ಕೇಳಿದಂಗೆ ಬಹಳ ಕಡೆ ಇವತ್ತು ಅನೇಕ ಜಿಲ್ಲಾ ಸ್ಥಳಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಇಂತಹ ಸಮಾವೇಶಗಳನ್ನು ಮಾಡಿ ಜನರಲ್ಲಿ ಜಾಗೃತಿಯನ್ನುಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದು ನಿಜವಾಗಲೂ ಕೂಡ ಹೆಮ್ಮೆ ಪಡ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು. ಇವತ್ತಿನ ದಿವಸ ಈ ಸಂದರ್ಭದಲ್ಲಿ 2 ಗ್ರಂಥಗಳ ಒಂದು ಬಿಡುಗಡೆ ಕೂಡ ಆಯಿತು. ಯಾಕಂದ್ರೆ ಈ ನಮ್ಮ ಉಪಾಧ್ಯಾಯರು ಕೂಡ ರಚಿಸಿರ್ತಕ್ಕಂಥ ಬಸವೇಶ್ವರರ ಬಸವ ಶೈವ ಧರ್ಮದಲ್ಲಿ ಹಿಂದುತ್ವದ ಒಂದು ಇದನ್ನು ಆ ರೀತಿಯಲ್ಲಿ ಅವರು ಬಹಳ ನಿಜವಾಗಲೂ ಕೂಡ ಒಳ್ಳೆಯ ಒಬ್ಬ ಸಂಶೋಧಕರು ಮತ್ತು ಬಸವಣ್ಣನವರ ಮತ್ತು ಬಸವ ಶೈವ ಅನ್ನುವಂಥದ್ದನ್ನು ಇವತ್ತು ಯಾಕಂದರೆ ಬಸವಣ್ಣನವರು ಶೈವದಿಂದಲೇ ವೀರಶೈವರಾದಂಥವರು. ಆ ರೀತಿಯಲ್ಲಿ ಎರಡನ್ನೂ ಕೂಡ ಅನುಸರಿಸಿ ಅವರು ಹೇಳ್ತಕ್ಕಂಥ ವಿಚಾರಗಳನ್ನು ಯಾವ ಉಪಾಧ್ಯಾಯರು ಭಾಳಷ್ಟು ಒಳ್ಳೆಯ ರೀತಿಯಿಂದ ಅವರ ಗ್ರಂಥಗಳನ್ನು ನೋಡಿದ್ದೀವಿ. ಅವರು ಬಹಳ ಒಳ್ಳೆಯ ರೀತಿಯಿಂದ ಇಂಥ ಒಂದು ಕೃತಿಯನ್ನು ರಚಿಸಿದ್ರ ಜೊತೆಗೆ ನಮ್ಮ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳು ಕೂಡ ವಚನಾನುಸಂಧಾನ ಅನ್ನತಕ್ಕಂಥ ಕೃತಿಯಲ್ಲಿ ಶರಣರ ಒಂದು ವಚನಗಳನ್ನು ರಚಿಸುವ ಜೊತೆಗೆ ಅವರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ವಚನಗಳನ್ನು ಸರಿಯಾದ ರೀತಿಯೊಳಗೆ ನಾವು ಅರ್ಥೈಸ್ಕೊಳ್ಬೇಕಾದದ್ದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಬಸವಣ್ಣನವರು ಕೂಡಲ ಸಂಗಮ ದೇವನೊಬ್ಬನಲ್ಲದೆ ಇಲ್ಲವೆಂದಿತ್ತು ವೇದ ಅಂಥೇಳಿ ವೇದವನ್ನು ಪ್ರಮಾಣೀಕರಿಸಿ ಹೇಳ್ತಾರೆ. ಆ ರೀತಿಯಲ್ಲಿ ವೇದವನ್ನು ಕೂಡ ಅವರು ಪ್ರಮಾಣೀಕರಿಸಿದ್ದಾರೆ, ಉಪನಿಷತ್ತುಗಳನ್ನು ಪ್ರಮಾಣೀಕರಿಸಿದ್ದಾರೆ, ಆಗಮಗಳನ್ನು ಕೂಡ ಚನ್ನಬಸವಣ್ಣ ಹೇಳ್ತಾರೆ, ಆಗಮದ ಹೃದಯವನ್ನರಿಯದೆ ಗುರು ಆಗಬಾರದು ಅಂತ ಹೇಳ್ತಾರೆ. ಆಗಮಗಳನ್ನು ಓದಬೇಕು, ಉಪನಿಷತ್ತುಗಳನ್ನು ಓದಬೇಕು, ಅದರಲ್ಲಿರ್ತಕ್ಕಂತಹ ಸಾರತತ್ವವನ್ನು ಸಾಮಾಜಿಕವಾಗಿರ್ತಕ್ಕಂಥದಕ್ಕೆ ಎಲ್ಲರಲ್ಲಿರುವುದು ಒಂದೇ ಧರ್ಮ, ಧರ್ಮದಲ್ಲಿಲ್ಲ ಸಂಕೋಚ ಕರ್ಮ ಅನ್ನುವಂಥ ಮಾತನ್ನು ನಾವು ಪ್ರಾರಂಭದಲ್ಲಿ ಹೇಳಿದಂಗೆ ಸಂಕೋಚತನ ಇವತ್ತು ಬೇಕಾಗಿಲ್ಲ. ನಾವು ವಿಶಾಲವಾದಂಥ ಹೃದಯದಲ್ಲಿ ಇವತ್ತು ಭಾವಿಸಿಕೊಂಡು ಹೋಗಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಬ್ಬ ಮಹಾರಾಜನ ಒಂದು ಚರಿತ್ರೆಯನ್ನು ನೋಡಿದಾಗ ಒಬ್ಬ ಮಹಾರಾಜನ ಸನ್ನಿಧಿಯೊಳಗೆ ಒಬ್ಬ ರೈತ ಬಂದು ಅವನಿಗೆ ಒಂದು ದೂರು ಕೊಟ್ಟ. ಏನು ದೂರು ಕೊಟ್ಟ ಅಂತಂದ್ರೆ ಅವನು ಒಬ್ಬ ರೈತನಿಗೆ ಮತ್ತೊಂದು ರೈತನಿಗೆ ತನ್ನ ಹೊಲವನ್ನು ಮಾರಿದ್ದವ. ಹೊಲವನ್ನು ಮಾರಿದಂತಹ ಸನ್ನಿವೇಶದೊಳಗೆ ಅವಾಗ ಅವನ ಹೊಲ ಉಳ್ತಕ್ಕಂತಹ ಸಂದರ್ಭದಲ್ಲಿ ಏನಾಯಿತು ಅಂದರೆ ಅಲ್ಲಿ ಆ ನೇಗಿಲಿಗೆ ಒಂದು ಕುಡಿಕೆ, ಬಂಗಾರ ಬೆಳ್ಳಿಯ ನಾಣ್ಯಗಳು ಉಳ್ಳಂತಹ ಕುಡಿಕೆ ಅವನ ನೇಗಿಲಿಗೆ ಸಿಕ್ಕಾಗ ಅದನ್ನು ಆ ರೈತ ಏನು ಮಾಡ್ತಾನಂದ್ರೆ, ನೋಡಪ್ಪ ನೀನು ಜಮೀನು ಕೊಟ್ಟಿರ್ಬೋದು, ಈ ಯಾವ ಭೂಮಿಯಲ್ಲಿ ಸಿಕ್ಕಂಥ ಸಂಪತ್ತನ್ನು ಕೊಟ್ಟಿಲ್ಲ ನನಗೆ, ಅದಕ್ಕೆ ನೀನು ಇದನ್ನು ತಗೋ ಅಂಥೇಳಿ ಅವನಿಗೆ ಕೊಡಕ್ಕೆ ಹೋದ್ರೆ ಆ ರೈತ ಏನು ಹೇಳ್ತಾನಂತಂದ್ರೆ, ನೋಡಪ್ಪ ನಾನು ನಿನಗೆ ಹೊಲ ಕೊಟ್ಟಾಗಿಬಿಟ್ಟಿದೆ, ನಿನಗೆ ಖರೀದಿ ಕಾಗದ ಮಾಡಿಕೊಟ್ಟೈತಿ, ಅದಕ್ಕೆ ಇದು ನಂದಲ್ಲ ಅನ್ನುವಂಥ ಮಾತನ್ನು ಅವನು ಹೇಳಿದಾಗ ಅವರಿಬ್ಬರೂ ಕೂಡಿ ಮಹಾರಾಜನ ಹತ್ರ ಹೋದಾಗ ಆ ಮಹಾರಾಜ ಅವಾಗ ಏನು ಮಾಡ್ತಾನಂದ್ರೆ ಕೇಳ್ತಾರೆ, ನಿನಗೆಷ್ಟು ಮಕ್ಕಳು ಅಂತ ವಿಚಾರ ಮಾಡಿ ನನಗೆ ಹೆಣ್ಣಿದೆ ನನಗೆ ಗಂಡಿದೆ ಅಂತ ಹೇಳಿದಾಗ ಇಬ್ಬರನ್ನು ಕೂಡಿಸಿ ಅವರನ್ನು ಆ ಲಗ್ನ ಮಾಡಿ ಆಯಾ ಬಂದಂಥ ಸಂಪತ್ತನ್ನು ಅವರಿಗೆ ಉದಾರವಾಗಿ ದಾನ ಕೊಡಿ ಅಂತ ಅವರಿಗೆ ಬಕ್ಷಿಸನ್ನು ಕೊಡ್ರಿ ಅಂತ ಹೇಳಿದರು. ಇಂಥ ಒಂದು ಸಂಸ್ಕೃತಿ ಭಾರತೀಯ ಸಂಸ್ಕೃತಿ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಉದಾರತೆ, ನಮ್ಮಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂಥ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಭಾವ ನಮ್ಮಲ್ಲಿ ಯಾವಾಗಲೂ ಬರಬೇಕು. ನಾವು ಇವನಾರವ ಅಂಥೇಳಿ ಬಸವಣ್ಣನವರ ವಚನಗಳನ್ನು ಹೇಳ್ತೀವಿ, ಆದರೆ ವಚನಗಳ ಅರ್ಥವನ್ನು ಅರ್ಥೈಸಿಕೊಂಡು ಇವರೆಲ್ಲರೂ ನನ್ನವರು, ನನ್ನ ಬಂಧುಗಳು, ನಾವೆಲ್ಲ ಹಿಂದೂಗಳು ಅನ್ನುವಂಥ ಅರ್ಥದಲ್ಲಿ ನಾವು ಅದನ್ನು ಅರ್ಥೈಸಿಕೊಂಡು ಹೋದಾಗ ನಿಜವಾಗಲೂ ಕೂಡ ಅದರ ಜೊತೆಗೆ ನಮ್ಮ ಹಿಂದೂ ಮಕ್ಕಳು ಇವತ್ತು ಮತ್ತೊಂದು ಸಮಾಜಕ್ಕೆ ಮತ್ತೊಂದು ಇದಕ್ಕೆ ಮತಾಂತರವಾಗಿ ಹೋಗ್ತಕ್ಕಂಥ ಅಥವಾ ಸಮಾಜದಿಂದ ಬಹಿರ್ಗತರಾಗಿ ಹೋಗ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿನಮಾನಗಳಲ್ಲಿ ಭಾಳಷ್ಟು ಕಾಣ್ತಿದೆ. ಈಗ ಆ ಉದಾಹರಣೆಗಳು ನಮ್ಮ ಪೂಜ್ಯರು ತೋರಿಸಿದರು. ಹಾಗೆ ಆ ರೀತಿಯಾಗಿ ಆಗ್ತಕ್ಕಂಥ ಇದನ್ನು ನಮ್ಮ ನಾಯಕರು ಹಿರಿಯರು ಕೂಡ ಅದನ್ನು ವಿಶೇಷವಾಗಿ ವಿಚಾರ ಮಾಡ್ತಾ ಒಬ್ಬರಲ್ಲ ಇಬ್ಬರಲ್ಲ ಸುಮಾರು ಲಕ್ಷಾಂತರ ಜನ ಮಕ್ಕಳು ಇವತ್ತು ನಮ್ಮ ಸಮಾಜದಿಂದ
ಬಿಟ್ಟು ಹೋಗ್ತಾರೆ ಅಂತಕ್ಕಂಥದ್ದು ಬಹಳ ದುಃಖದ ಸಂಗತಿ. ಅದಕ್ಕೆ ಸಮಾಜ ಬಾಂಧವರು ಇದನ್ನೆಲ್ಲ ಅರಿತುಕೊಂಡು ಆ ರೀತಿಯಲ್ಲಿ ಜಾಗೃತರಾಗಬೇಕಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗಲೂ ಕೂಡ ಇಂಥ ಸಮಾವೇಶ ಪಾಲ್ಗೊಂಡದ್ದು, ಇದರ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಒಂದು ಶ್ರಮ, ಇದು ನಿಜವಾಗಲೂ ಕೂಡ ಪೂಜ್ಯ ಶ್ರೀಗಳವರ ಆಚರಣೆಯೂ ಕೂಡ ಭಾಳಷ್ಟು ಸಮಾಜದ ತತ್ವದ ಬಗ್ಗೆ, ಹಿಂದುತ್ವದ ಬಗ್ಗೆ ಅವರಿಲ್ಲಿರ್ತಕ್ಕಂಥ ಕಳಕಳಿ ನಿಜವಾಗಲೂ ಕೂಡ ಮೆಚ್ಚತಕ್ಕಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾ, ಪೂಜ್ಯರು ಆ ರೀತಿಯಾಗಿ ಈ ಗದಗ ನಗರದಲ್ಲಿ ಅವರ ಒಂದು ಮೂಲಕವಾಗಿ ನಡೆದಂಥ ಈ ಸಮಾವೇಶದಲ್ಲಿ ನೋಡು, ಇವತ್ತು ನೂರಾರು ಸಂತರು, ಸಾಧುಗಳು, ಪೂಜ್ಯರು ಎಲ್ಲರೂ ಕೂಡ ಆಗಮಿಸಿ, ಅದರ ಜೊತೆಗೆ ರೈತ ಬಾಂಧವರು ನೀವೆಲ್ಲರೂ ಕೂಡ ಬಂದಿದ್ದು, ಹೀಗೆ ನಿಜವಾಗಲೂ ಕೂಡ ನಮ್ಮ ಕಾಯಕವನ್ನು ಕೂಡ ಬೆಳೆಸ್ಕೊಳ್ತಾ ನಮ್ಮ ಧರ್ಮವನ್ನು ಕೂಡ ಉಳಿಸಿಕೊಂಡು ಹೋಗಬೇಕಾದಂಥದ್ದು ಎಲ್ಲರ ಕರ್ತವ್ಯ ಅಂತ ಹೇಳ್ತಾ, ನಿಜವಾಗಲೂ ಕೂಡ ಈ ಕಾರ್ಯಕ್ರಮ ಭಾಗಿಗಳಾಗಿ ನಮಗೂ ಕೂಡ ಸಂತೋಷ ಆಯಿತು. ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಶ್ರೀ ಜಗದ್ಗುರು ಅನ್ನದಾನೀಶ ಎಲ್ಲ ಶರಣಾದ ಬಸವಾದಿ ಶರಣರು ನಿಮ್ಮೆಲ್ಲರನ್ನು ಹರಿಸಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಉಪದೇಶ ಅಮೃತವನ್ನು ದಯಪಾಲಿಸಿದಂಥ ಶ್ರೀಮನ್